ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು 12ನೇ ದಿನದ ಕನ್ನಡ, ಇಂಗ್ಲಿಷ್ ಹಾಗೂ ಹಿಂದಿ ವಾಕ್ಯಗಳನ್ನು ಕಲಿಯೋಣ. आज हम 12वें दिन के कन्नड़ा, इंग्लिश और हिंदी sentences को सीखेंगे. Let's begin the class. Here is your day 12. Learn Kannada through English and Hindi with 5 practical and meaningful sentences. Day 12. Daily use sentences. ಇವತ್ತಿನ ಮೊದಲನೇ ವಾಕ್ಯ, ನೀನು ನಿನ್ನೆ ಎಲ್ಲಿಗೆ ಹೋಗಿದ್ದೆ? ವೇರ್ ಡಿಡ್ ಯು ಗೋ ಎಸ್ಟರ್ಡೇ? ತುಮ್ ಕಲ್ ಕಹಾ ಗಯೇ ಥೇ? ಅವಳು ತುಂಬ ಸುಂದರವಾಗಿದ್ದಾಳೆ. ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್. ವಹಾ ಬಹುತ್ ಸುಂದರ್ ಲಗ್ ರಹಿ ಹೇ. ಅವಳು ತುಂಬ ಸುಂದರವಾಗಿದ್ದಾಳೆ. ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್. ವಹಾ ಬಹುತ್ ಸುಂದರ್ ಲಗ್ ರಹಿ ಹೇ. ಮುಂದಿನ ವಾಕ್ಯ, ನೆಕ್ಸ್ಟ್ ಸೆಂಟೆನ್ಸ್, ನಾಳೆ ನಾವು ಶಾಲೆಗೆ ಬೆಳಗ್ಗೆ ಹೋಗಬೇಕು. ಟುಮಾರೋ ವಿ ಮಸ್ಟ್ ಗೋ ಟು ಸ್ಕೂಲ್ ಇನ್ ದ ಮಾರ್ನಿಂಗ್. ಹಮೇ ಕಲ್ ಸುಬಹ ಸ್ಕೂಲ್ ಜಾನಾ ಹೇ. ನಾಳೆ ನಾವು ಶಾಲೆಗೆ ಬೆಳಗ್ಗೆ ಹೋಗಬೇಕು. ಟುಮಾರೋ ವಿ ಮಸ್ಟ್ ಗೋ ಟು ಸ್ಕೂಲ್ ಇನ್ ದ ಮಾರ್ನಿಂಗ್. ಹಮೇ ಕಲ್ ಸುಬಹ ಸ್ಕೂಲ್ ಜಾನಾ ಹೇ. ಮುಂದಿನ ವಾಕ್ಯ, ನೆಕ್ಸ್ಟ್ ಸೆಂಟೆನ್ಸ್, ನಾನು ಇಂದೇ ಅದನ್ನು ಮುಗಿಸುತ್ತೇನೆ. ಐ ವಿಲ್ ಫಿನಿಶ್ ಇಟ್ ಟುಡೇ ಇಟ್ ಸೆಲ್ಫ್. ಮೈ ಆಜ್ ಹಿ ಉಸೆ ಪೂರಾ ಕರ್ ದೂಂಗಾ. ನಾನು ಇಂದೇ ಅದನ್ನು ಮುಗಿಸುತ್ತೇನೆ. ಐ ವಿಲ್ ಫಿನಿಶ್ ಇಟ್ ಟುಡೇ ಇಟ್ ಸೆಲ್ಫ್. ಮೈ ಆಜ್ ಹಿ ಉಸೆ ಪೂರಾ ಕರ್ ದೂಂಗಾ. नेक्स्ट लास्ट सेंटेंस, आज का लास्ट सेंटेंस है, ನಾನು ನಿನ್ನ ಸಹಾಯಕ್ಕಾಗಿ ಧನ್ಯನಾಗಿದ್ದೇನೆ. ನಾನು ನಿನ್ನ ಸಹಾಯಕ್ಕಾಗಿ ಧನ್ಯನಾಗಿದ್ದೇನೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಯುವರ್ ಹೆಲ್ಪ್. ಐ ಆಮ್ ಗ್ರೇಟ್ಫುಲ್ ಫಾರ್ ಯುವರ್ ಹೆಲ್ಪ್. मैं तुम्हारी मदद के लिए आभारी हूँ. मैं तुम्हारी मदद के लिए आभारी हूँ. So today's session is over friends. Let's meet you in the next session. तब तक आप हमारे चैनल को देखते रहिए, सब्सक्राइब कीजिए और लाइक और कमेंट करना मत भूलिए. थैंक यू. Let's meet you in the next session. Bye.